ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ವೀಕ್ಷಕರೇ, ನಮ್ಮ ಜೊತೆ ಸುಗ್ಗಿವೀರ ಕಂಪನಿಯ ಫೌಂಡರ್ ಅಂಡ್ ಸಿಇಒ ಆಗಿರುವ ರಮೇಶ್ ಬಣಗಾರ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟು ಅದ್ಭುತವಾಗಿ ಕನ್ನಡದ ಹೆಸರನ್ನ ನಿಮ್ಮ ಕಂಪನಿಗೆ ಇಟ್ಟಿದ್ದೀರಾ. ಯೂಶಲಿ ಸ್ಟಾರ್ಟ್ಅಪ್ ಅಂತ ನಾವು ನೋಡ್ತಾ ಬಂದ್ರೆ ಎಲ್ಲ ಟೆಕ್ನಿಕಲ್ ಟರ್ಮ್ಸ್ ಅಥವಾ ಏನೋ ಒಂದು ಡಿಫ್ರೆಂಟ್ ಆಗಿ ಕ್ರಿಯೇಟಿವ್ ಆಗಿ ಇಟ್ಟಿರ್ತಾರೆ. ಬಟ್ ಕನ್ನಡದ ಹೆಸರು ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಳ್ಳಿ. ಹಾಂ ಮೇಡಮ್, ನಮ್ಮ ಕಂಪನಿ ಹೆಸರು ಸುಗ್ಗಿವೀರ್ ಇನೋವೇಷನ್ಸ್ ಅಂತ. ಹಾಗೆ ಆಲ್ರೆಡಿ ನೀವು ಹೇಳಿದ ಪ್ರಕಾರ ನಾವು ರೈತರಿಗೆ ನಾವು ಮಾಡ್ತಿರೋ ಸೊಲ್ಯೂಷನ್ ರೈತರ ಸಲುವಾಗಿನೇ ಇರೋ ಸಲುವಾಗಿ ರೈತರಿಗೆ ಮನಮುಟ್ಟುವಂಥ ಶಬ್ದ ಇರಲಿ ಅಂತ ನಾವು ಭಾಳಷ್ಟು ಪ್ರಯತ್ನ ಪಟ್ಟು ಈ ಒಂದು ಶಬ್ದವನ್ನು ಇಟ್ಟಿದ್ದೇವೆ. ಸುಗ್ಗಿವೀರ ಅಂದರೆ ನಾವು ನಮ್ಮ ಮಷಿನ್ ನಾವು ಪರಿಹಾರ ಮಾಡ್ತಿರೋದೇ ಸುಗ್ಗಿವೀರ ಬೆಳೆ ಕಟಾವಿನ ಯಂತ್ರ ನಾವು ಡೆವಲಪ್ ಮಾಡ್ತಿರೋ ಸಲುವಾಗಿ ಒಂದು ವೀರತ್ವದಿಂದ ಅವರಿಗೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದ ಮೇಲೆ ಈ ಒಂದು ಮಷಿನ್ನ ಮಾಡ್ತಾ ಇರೋದು. ಆ ಒಂದು ಕಂಪ್ನಿ ಸ್ಥಾಪನೆನೂ ಅದ್ರ ಸಲುವಾಗಿನೇ ಆಗಿದೆ ಮೇಡಮ್. ಓಕೆ, ಅಂದ್ರೆ ಈಗ ಬೆಳೆ ಕಟಾವು ಅಂದ್ರೆ ಇವಾಗ ನಾವು ಯೂಶಲಿ ಮ್ಯಾನ್ ಪವರ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಒಂದು ಕಡೆ ವೇಸ್ಟ್ನು ಸಿಗ್ತಾ ಇತ್ತು, ಈ ಕಡೆ ಅನಿಮಲ್ ಫಾರ್ಡರ್ನು ಸಿಗ್ತಾ ಇತ್ತು. ಈ ಒಂದು ಮಷೀನ್ ಇಂದ ಯಾವ ರೀತಿ ಕೆಲಸ ಆಗುತ್ತೆ, ಹೇಗೆ ಇದ್ರದ್ದು ಮೆಕ್ಯಾನಿಸಮ್ ಹೇಳ್ತೀರಾ? ನಾವು ಯಾವುದೋ ಒಂದು ಸಂಬಂಧ ಇಲ್ಲದ್ದು ಸೊಲ್ಯೂಷನ್ ಕೊಡೋದ್ ಬದಲಿ ನಾವು ಒಂದು ಏನು ಮಾಡಿದ್ವಿ ಅಂದ್ರೆ ಮಾರ್ಕೆಟ್ ಸರ್ವೇನು ಮಾಡಿದ್ವಿ. ಕರ್ನಾಟಕದಾದ್ಯಂತ ಒಂದು 10 ತಾಲೂಕಲ್ಲಿ ಓಡಾಡಿ ಒಂದು 200-300 ಫಾರ್ಮರ್ಸ್ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡಿ, ಆಮೇಲೆ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಪ್ರೊಫೆಸರ್ ಜೊತೆನೇ ಇಂಟ್ರ್ಯಾಕ್ಟ್ ಮಾಡಿದ್ವಿ. ನಮ್ಗೆ ಅರ್ಥ ಆಗಿದ್ದು ಏನಂದರೆ ಕರ್ನಾಟಕದಲ್ಲಿ ಸಾಕಷ್ಟು ಮೇವಿನ ಕೊರತೆ ಇದೆ ಮೇಡಮ್. ಅದರದ್ದು ಸಲುವಾಗಿ ನಾವು ಮತ್ತೆ ವಿಚಾರ ಮಾಡಿದ್ವಿ. ರೈತರಲ್ಲಿ ಮಾತಾಡಿಸಿದಾಗ ಆ ಒಂದು ಮೇವಿನ ಕೊರತೆ ನೀಗಿಸೋ ಸಲುವಾಗಿ ಜೋಳ ಮತ್ತು ಗೋವಿನ ಜೋಳ ಬೆಳೀತಾ ಇದ್ದಾರೆ ಅವರು. ಆಮೇಲೆ ಸಂಪೂರ್ಣ ಬೆಳೆ ಕಟಾವು ಮಾಡ್ತಾ ಇದ್ದಾರೆ. ಅಂದರೆ ಅದರ ಅರ್ಥ ಕಾಳು ಹಣ್ಣಿನ ಜೊತೆಗೆ ಪ್ಲ್ಯಾಂಟ್ ವೇಸ್ಟ್ ಗಿಡದ ಕಸನೂ ಸಹಿತ ಉಪಯೋಗಿಸ್ತಿದ್ದಾರೆ. ಯಾಕಂದರೆ ಅದರಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೆಚ್ಚಿರೋ ಸಲುವಾಗಿ ಅದನ್ನ ಮೇವಾಗಿ ದನಗಳಿಗೆ ಉಪಯೋಗಿಸ್ಬೋದು ಅಂತ ಒಂದು ಕಂಡ್ಕೊಂಡಿದ್ದಾರೆ ಆಲ್ರೆಡಿ. ಯಾರು ದನಗಳನ್ನೆಲ್ಲ ಇಟ್ಕೊಂಡಿದ್ದಾರಲ್ಲ ರೈತರು, ಇವಾಗಲೂ ಸಹಿತ ಈ ಥರ ಕೆಲಸಗಾರನ ಉಪಯೋಗಿಸ್ಕೊಂಡೇ ಅವರು ಮಾಡ್ತಾ ಇದ್ದಾರೆ ಮ್ಯಾನ್ಯುವಲ್ ಹಾರ್ವೆಸ್ಟಿಂಗ್. ಅದು ಹೆಚ್ಚು ಕಡಿಮೆ ಒಂದು ದಿನಕ್ಕೆ 5 ಜನ ಲೇಬರ್ಸ್ ಇಡೀ ದಿನ ಕೆಲಸ ಮಾಡಿದರೆ 1 ಎಕರ್ ನಾವು ಕಂಪ್ಲೀಟ್ ಕ್ರಾಪ್ ಹಾರ್ವೆಸ್ಟಿಂಗ್ ಮಾಡ್ಬೋದು. ಆದರೆ ಈಗ ಲೇಬರ್ ಮೈಗ್ರೇಷನ್ ಎಲ್ಲ ಆಗಿರೋ ಸಲುವಾಗಿ ಲೇಬರ್ಸೇ ಸಿಗ್ತಾ ಇಲ್ಲ. ಆ ಕಾರಣದ ಸಲುವಾಗಿ ನಮ್ಮ ಮಷೀನ್ ಏನು ಮಾಡ್ತಾ ಇದೆ ಅಂದರೆ ಒಂದು ಲೇಬರ್ ಅಥವಾ 2 ಲೇಬರ್ ಅಂತ ಹಿಡ್ಕೊಂಡು ಜಸ್ಟ್ 4 ಅವರ್ ಗಂಟೆಯಲ್ಲಿ ಇಡೀ ಎಕರದ್ದು ನಾವು ಸಂಪೂರ್ಣ ಬೆಳೆ ಕಟಾವು ಮಾಡ್ಕೊಡ್ಬೋದು ನಿಮಗೆ. ಅಷ್ಟು ಕೆಪಾಸಿಟಿ ಅಂದ್ರೆ ಇವಾಗ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಅದೇನಂದ್ರೆ ಈ ಒಂದು ಮಷೀನ್ ನ ಬಳಸೋದ್ರಿಂದ ಈಗ ಜನರಿಗೆ ಕೆಲಸ ಕಿತ್ಕೊಂಡಂಗ ಆಗಲ್ವಾ? ನಾನೀಗ ಈ ಒಂದು ಅಗ್ರಿಕಲ್ಚರಲ್ ಸಂಬಂಧಪಟ್ಟಂಗೆ ನಾನು ಇನಿಷಿಯೇಟ್ ಮಾಡಿ 2 ವರ್ಷ ಆಯಿತು. ಸ್ಟಾರ್ಟಿಂಗ್ ಜಾಯ್ನ್ ಆಗಬೇಕಾದ್ರೆ ನನ್ನ ಮೈಂಡ್ಸೆಟ್ ಅದೇ ಥರನೇ ಇತ್ತು. ಆದರೆ ನಾನು ರೈತರ ಜೊತೆ ಎಲ್ಲ ಒಡನಾಟ ನಡೆಸಿದ ಮೇಲೆ ನನಗೆ ಅರ್ಥ ಆಗಿರೋದು ಏನಂದರೆ ಈ ಒಂದು ಸಂಪೂರ್ಣ ಬೆಳೆ ಕಟಾವು ಮಾಡೋ ಸಲುವಾಗಿ ಲೇಬರ್ಸ್ ಅವಶ್ಯಕತೆ ಜಾಸ್ತಿ ಇದೆ. ನನಗೆ ಕೆಲಸಗಾರರು ಬರ್ರಿ ನಾನು ಅಮೌಂಟ್ ಹೆಚ್ಚಿಗೆ ಕೊಡ್ತೀನಿ 500, ಈಗ ಸದ್ಯಕ್ಕೆ 300 ರೂಪಾಯಿ ಬದಲಿ 500 ರೂಪಾಯಿ ಕೊಡ್ತೀನಿ ಅಂದ್ರು ಬರಕ್ಕೆ ರೆಡಿ ಇಲ್ಲ ರೈತರು, ಇದು ಕೆಲಸಗಾರರು. ಆ ಒಂದು ಸಮಸ್ಯೆ ಭಾಳ ಇದೆ. ಯಾರು ಬರೋದ ಸಮಸ್ಯೆ ಇದೆ. ಯಾರು ಅಗ್ರಿಕಲ್ಚರ್ ಇಂದ ಹೊರಗಡೆ ಇರ್ತಾರಲ್ಲ ಅವ್ರಿಗೆ ಅನಿಸ್ತಾ ಇದೆ ಲೇಬರ್ ಸಾಕಷ್ಟು ಇದ್ದಾರೆ ಅಂತ. ಆದ್ರೆ ಫಾರ್ಮ್ ಅಂದ್ರೆ ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲಿ ಇರೋರಿಗೆ ಗೊತ್ತು ಲೇಬರ್ ಸಮಸ್ಯೆ ಬಹಳ ಇದೆ. ಎಕ್ಸಾಕ್ಟ್ಲಿ. ಸೊ ಈ ಒಂದು ಮಷಿನ್ ಇಂಪ್ಲಿಮೆಂಟೇಷನ್ ಆಗಿದೆಯಾ, ಯೂಸಲ್ ಇದೆಯಾ, ಯಾವ ಸ್ಟೇಜ್? ಈಗ ಸದ್ಯಕ್ಕೆ ಅದಕ್ಕೆ ನಾವು ಪ್ರಾಯೋಗಿಕ ಹಂತ ಅಂತ ಕರಿತೀವಿ. 1ನೇ ಹಂತನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ನಾವು ದೇಶಪಾಂಡೆ ಸ್ಟಾರ್ಟ್ಅಪ್ಸ್ ಅಲ್ಲಿ ನಾವು ನಮ್ದು ಒಂದು ಏನಂತಾರೆ R&D ವರ್ಕ್ ಎಲ್ಲ ಅಲ್ಲೇ ನಡೀತಾ ಇರೋದು. ನಿಯರ್ ಬೈ ಗಾಮನ್ಗಟ್ಟಿ ಆಗಿರ್ಬೋದು, ಗೋಕುಲ ಆಗಿರ್ಬೋದು, ಅಲ್ಲೆಲ್ಲ ನಾವು ಪ್ರಾಯೋಗಿಕ ಟೆಸ್ಟ್ ಮಾಡಿದ್ದೀವಿ. ರೈತರ ಅಭಿಪ್ರಾಯ ಭಾಳ ಚೆನ್ನಾಗಿದೆ. ಲೈಕ್ ನಮ್ಗೆ ಈ ಥರದ ಮಷಿನ್ ಅವಶ್ಯಕತೆ ಭಾಳ ಇತ್ತು. ನೀವು ಎಷ್ಟು ಬೇಗ ಮಾಡಿಕೊಂಡು ಈಗ ಬರೋ ಹಾರ್ವೆಸ್ಟಿಂಗ್ ಸೀಸನ್ಗೆ ನೀವು ಬರಬೇಕು. ನಿಮ್ಮ ಕಡೆಯಿಂದನೇ ನಾವು ಹಾರ್ವೆಸ್ಟಿಂಗ್ ಮಾಡಿಸ್ಬೇಕು ಸುಗ್ಗಿವೀರನ್ ಕಡೆಯಿಂದನೇ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ನೆಕ್ಸ್ಟ್ ಸೆಪ್ಟೆಂಬರ್ದು ಹಾರ್ವೆಸ್ಟಿಂಗಿಗೆ ರೆಡಿ ಆಗ್ತಾ ಇದ್ದೀವಿ ಇವಾಗ. ತುಂಬಾ ಸಂತೋಷ ಸರ್. ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ರೈತರಿಗೆ ಉಪಯೋಗವಾಗುವಂತಹ ಒಂದು ಮಷೀನ್ ನ ಕಂಡು ಹಿಡಿದಿದ್ದೀರಾ. ಅವರಿಗೆ ಇನ್ನೂ ಅನುಕೂಲವಾಗುತ್ತೆ ನಿಮ್ಮ ಕಂಪನಿ ಕಡೆಯಿಂದ ಅಂತ ನಾವು ಕೂಡ ವಿಶ್ ಮಾಡ್ತಾ ಇದೀವಿ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ,
ನಾವು ಸ್ಟಾರ್ಟಪ್ ಕಂಪ್ನಿಗಳನ್ನ ಇಂಟರ್ವ್ಯೂ ಮಾಡ್ತಾ ಹೋದ ಹಾಗೆ ಅದರಲ್ಲೂ ಎಸ್ಪೆಷಲಿ HDB ಕ್ಲಸ್ಟರ್ ಏನಿದೆ ಇಲ್ಲಿ ಅನನ್ಯವಾದ ಆಲೋಚನೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳು ಕಂಡು ಬರ್ತಾ ಇದೆ. ಸೊ ಈ ಕ್ಲಸ್ಟರಲ್ಲಿ ಇನ್ನೂ ಹಲವಾರು ಸ್ಟಾರ್ಟಪ್ಗಳು ಬೆಳಕಿಗೆ ಬರಲಿ, ಯಶಸ್ವಿಯಾಗಿ ಒಂದು ಅಭಿವೃದ್ಧಿಗೂ ಕಾರಣವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ವಿ. ನಮಸ್ಕಾರ.